ಎಚ್.ಡಿ. ಕುಮಾರಸ್ವಾಮಿ ಅವರು ಸುಮಲತಾ ಮೇಲಿನ ಸಾಫ್ಟ್ ಕಾರ್ನರ್ ಅನ್ನ ಇವತ್ತೂ ಕೂಡ ಮುಂದುವರಿಸಿದ್ದಾರೆ. ಸುಮಲತಾ ನನ್ನ ಶಾಶ್ವತ ಶತ್ರುನಾ ಅಂತ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ರಾಮಾಂಜನೇಯ ಯುದ್ಧವೇ ಈ ಮಣ್ಣಿನಲ್ಲಿ ನಡೆದು ಹೋಗಿಲ್ವಾ ಅಂತ ಕೂಡ ಪ್ರಶ್ನೆಯನ್ನು ಕೇಳಲಾಯಿತು. ನಾವೆಲ್ಲ ಮಾನವರು, ಅವರ ಮುಂದೆ ನಾವು ಯಾವ ಲೆಕ್ಕ ಹೇಳಿ? ಸುಮಲತಾ ಬಗ್ಗೆ ಕುಮಾರಸ್ವಾಮಿ ಅವರ ಸಾಫ್ಟ್ ಕಾರ್ನರ್ ಮಾತುಗಳು ಇವತ್ತೂ ಮುಂದುವರೆದಿದೆ. ಮಾತಿನ ದಾಟಿ ಸುಮಲತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ನಮಗೇನು ಸುಮಲತಾ ಬಹಳ ದೂರದವರೇನು ಅಲ್ಲ, ಅಂಬರೀಷ್ ಇದ್ದ ಕಾಲದಲ್ಲಿ ಪರಸ್ಪರ ಜೊತೆಯಲ್ಲೇ ಇದ್ದವರು ಅಂತ ನೆನಪು ಮಾಡ್ಕೊಂಡಿದ್ದಾರೆ. ರಾಜಕಾರಣಕ್ಕಾಗಿ ಕೆಲವು ವ್ಯತ್ಯಾಸಗಳಾಗಿತ್ತು ಅಷ್ಟೇ. ಹಳೆಯದೆಲ್ಲ ಕ್ಲೋಸ್ಡ್ ಚಾಪ್ಟರು, ಈಗೇನಿದ್ರು ದೋಸ್ತಿ ಚಾಪ್ಟರ್ ಮಾತ್ರ ನಮ್ದು ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ತಮ್ಮ ಮಾತಿನ ತಾತ್ಪರ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಅವರು ಸದ್ಯದಲ್ಲೇ ಅದೆಲ್ಲ ತಿಳಿಗೊಳ್ತದೆ. ಏನು ಅವರೇನು ನಮ್ಮ ದೂರದವರಲ್ಲ, ನಾವೆಲ್ಲ ಒಟ್ಟಿಗೆ ಬೆಳೆದಿರ್ತಕ್ಕಂಥದ್ದು. ಅಂಬರೀಷ್ ಅವರಿದ್ದಾಗ ನಾವು ಒಟ್ಟಿಗೆ ನಾವೆಲ್ಲ ಅವ್ರ ಮನೆಯಲ್ಲೇ ಹಲವಾರು ಬಾರಿ ಊಟ ಮಾಡಿದ್ದೇವೆ, ಒಟ್ಟಾಗಿದ್ದೇವೆ. ರಾಜಕಾರಣದಲ್ಲಿ ಕೆಲವು ಬಾರಿ ಹೋರಾಟ ಆಗ್ತದೆ, ಇಲ್ಲ ಅವಶ್ಯಕತೆ ಬಿದ್ದಾಗ ಭೇಟಿ ಮಾಡೋಣಂತೆ. ಏನು ಅವರೇನು ನನ್ನ ಸಂಪೂರ್ಣ ಶತ್ರುನಾ? ನಡೀತಾ ಇರ್ತದೆ ರಾಜಕಾರಣದಲ್ಲಿ ಸಂಘರ್ಷಗಳು. ಮತ್ತು ಒಂದಾಗಿರ್ತಕ್ಕಂಥ ಎಷ್ಟು ಕಡೆ ಆಗಿಲ್ಲ. ರಾಮಾಂಜನೇಯಿಂದ ಯುದ್ಧ ಆಗಿದೆ ಈ ದೇಶದ ಇತಿಹಾಸದಲ್ಲಿ. ಅಂಥದ್ರಲ್ಲಿ ನಾವು ಹುಲುಮಾನವರು, ನಮ್ಮಲ್ಲಿ ಘರ್ಷಣೆ ಆಗಿರ್ತದೆ, ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗಿದೆ. ಸದ್ಯದಲ್ಲೇ ಅದೆಲ್ಲ